ಹೇಳ್ತಾರೆ ಮಹಾವೀರಿಗೆ ಯಾವಾಗ ಕೈವಲ್ಯ ಸ್ಥಾನ ಪ್ರಾಪ್ತಿ ಆಯಿತು ಅವಾಗ ಎಲ್ಲಿಂದಾನೋ ಒಂದು ಹಾವು ಬಂತಂತೆ. ಆ ಹಾವು ಬಂದು ಇನ್ನೇನು ಮಾಡುತ್ತೆ, ಹಾಡುತ್ತೆ. ಕಚ್ಚಿದ ಮೇಲೆ ಅದನ್ನ ನೋಡಿ ಹೇಳಿದ್ರಂತೆ, ನೀನು ಇದನ್ನೇ ಮಾಡ್ತಿರ್ತೀಯಾ? ಅವ್ರು ಈ ಥರ ಹೇಳಲಿಲ್ಲ, ನಾನು ಸ್ವಲ್ಪ ಕತೆ ಹೇಳ್ಬೋದಲ್ವಾ. ಹೇಳಿದಂತೆ ನೀನು ಗೊತ್ತಾದರೂ ಇದೆಯಾ ನೀನು ಯಾವಾಗಿಂದ ಇದನ್ನೇ ಮಾಡ್ತಿದ್ಯಾ ಅಂತ? ಯಾವ ಉದ್ದೇಶದಿಂದ ಸೃಷ್ಟಿ ಇದೆಯೋ ಸಮಯ ಇದೆಯೋ ನೀನು ಬರೀ ಇದೇ ಮಾಡ್ತಿದ್ಯಾ. ಏನು ಮಾಡ್ತಿದ್ಯಾ? ಕಚ್ತಿದ್ಯಾ. ನೀನು ನನ್ನನ್ನು ಕಚ್ಚಿಬಿಟ್ಟೆ. ನನ್ನನ್ನು ಕಚ್ಚಿದ ಫಲವಾಗಿ ನಿನಗೆ ಮುಂದೇನೂ ಜನರನ್ನ ಬರೀ ಕಚ್ತಾನೇ ಇರ್ತೀಯ. ಬರೀ ಇದೇ ಮಾಡು. ಮತ್ತು ಹಾವಂತೂ ಹಾವೇ, ಮನುಷ್ಯನಷ್ಟು ಮೂರ್ಖ ಅಂತೂ ಅಲ್ಲ. ಹೇಳ್ತಾರೆ ಅದು ಬಲ್ಪ್ ಹೊಳಿತಂತೆ. ಅವ್ರ ಮಾತು ಅರ್ಥ ಆಗೋದು ಅದಕ್ಕೆ. ಈ ಹಾವನ್ನ ಮಹಾವೀರರ ಮೊದಲ ಶಿಷ್ಯ ಅಂತ ನಂಬಕ್ಕೆ ಶುರು ಮಾಡಿದ್ರು. ಇವಾಗ ಇದು ಸಾಂಕೇತಿಕ ಕಥೆನೇ, ಪುರಾಣ ಕಥೆ ಹೇಳ್ತಾರೆ. ಅದೇ ಇದ್ರ ವಿಷಯ ಅನರ್ಥ ಮಾಡ್ಕೊಳ್ಳಿ. ನೇರ ದುಷ್ಟತನ ನಿಮ್ಮನ್ನ ಪಾರು ಮಾಡಿಬಿಡುತ್ತೆ. ಹೇಗೆ ಅಂಗುಲಿಮಾಲ ಬುದ್ಧರ ಮುಂದೆ ನಿಂತಿದ್ದ ಸಾಯಿಸ್ತೀನಿ ಅಂತ, ಈ ಹಾವನು ಚೆನ್ನಾಗಿ ನೇರವಾಗಿ ದುಷ್ಟತನ ಮಾಡ್ತು, ಇದು ಕಚ್ಚೇ ಬಿಡ್ತು. ನೀನು ಆಯುಧನೇ ತಗೊಂಬ, ವಿಷಾನೇ ತಗೊಂಬ, ಬಂದೂಕನೇ ತಗೊಂಬ, ಬೈಗುಳನೇ ತಗೊಂಬ, ಅರೆ ಮುಂದೆ ಅಂತೂ ಬಾ, ಯಾರು ಮುಂದೆ ಬರ್ತಾನೋ ಅವ್ನು ಪಾರಾಗಿ ಹೋಗ್ತಾನೆ.